ಓಕೆ, ನಮ್ಮ ಮೊದಲನೇ ಸುತ್ತು ಉಳಿದವರು ಕಂಡಂತೆ. ಈ ಸುತ್ತಿನಲ್ಲಿ 4 ದಂಪತಿಗಳಿಗೆ ಒಂದೇ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಆ ಪ್ರಶ್ನೆಗೆ 4 ಉತ್ತರ ಕೂಡ ನಾವೇ ತೋರಿಸ್ತೀವಿ. ಆದರೆ ಅಲ್ಲೊಂದು ಟ್ವಿಸ್ಟ್ ಇದೆ. ನಿಮಗೆ ಕೇಳಕ್ಕಿಂತ ಮುಂಚೆ ಆಲ್ರೆಡಿ ದಾವಣಗೆರೆ ಜನಗಳ ಹತ್ರ ಒಂದು ಸರ್ವೆ ಮಾಡಿ ಆ ಪ್ರಶ್ನೆನ ಕೇಳಿದ್ದಾರೆ. ಅದರಲ್ಲಿ ಅತಿ ಹೆಚ್ಚಾಗಿ ಜನ ಯಾವ ಉತ್ತರನ ಕೊಟ್ಟಿದ್ದಾರೋ ಅದು ನಮ್ಮ ಅಧ್ಯಕ್ಷರು ತೋರಿಸುವಂತ ಮೊದಲನೇ ಸ್ಥಾನದಲ್ಲಿರುತ್ತೆ. ಅತಿ ಸ್ವಲ್ಪ ಕಡಿಮೆ ಯಾರು ಉತ್ತರ ಕೊಟ್ಟಿರ್ತಾರೋ ಆ ಉತ್ತರ 2ನೇ ಸ್ಥಾನದಲ್ಲಿರುತ್ತೆ. ಅದಕ್ಕಿಂತ ಕಡಿಮೆ ಇರೋದು 3ನೇ ಸ್ಥಾನ, 4ನೇ ಸ್ಥಾನ, ಈ ರೀತಿಯಾಗಿರುತ್ತೆ. ಸೊ ನೀವು ಕೊಡೋಂತ ಉತ್ತರ ಮೊದಲನೇ ಸ್ಥಾನದಲ್ಲಿದ್ರೆ ನಿಮಗೆ ಸಿಗುತ್ತೆ 100 ಅಂಕ. 2ನೇ ಸ್ಥಾನದಲ್ಲಿದ್ರೆ 75 ಅಂಕಗಳು ಸಿಗುತ್ತೆ. 3ನೇ ಸ್ಥಾನದಲ್ಲಿದ್ರೆ 50 ಅಂಕಗಳು ಸಿಗುತ್ತೆ. ಹಾಗೆ 4ನೇ ಸ್ಥಾನದಲ್ಲಿದ್ರೆ 25 ಅಂಕಗಳು ಸಿಗತ್ತೆ. ಓಕೆನಾ? ಆದ್ರೆ ಇದು ನಾವು ರೆಡಿ ಮಾಡಿರುವಂತ ಉತ್ತರ ಅಲ್ಲ, ನಿಮ್ಮ ದಾವಣಗೆರೆ ಜನನೇ ಕೊಟ್ಟಿರುವಂತ ಉತ್ತರ. ಅದನ್ನ ನಮ್ಮ ಅಧ್ಯಕ್ಷರು ರೆಡಿ ಮಾಡ್ಕೊಂಡ್ ಬಂದು ಇಟ್ಟಿದ್ದಾರೆ. ಗೊತ್ತಾಯ್ತಾ ಇಲ್ಲಿಗೆ ಮೊದಲನೇ ಸುತ್ತೇನು ಅಂತ? ಓಕೆ, ಈಗ ನಮ್ಮ ಮೊದಲನೇ ಸುತ್ತಿನ ಮೊದಲನೇ ಪ್ರಶ್ನೆ. ಗಂಡಸರು ಮನೆಗೆ ಲೇಟ್ ಆಗಿ ಹೋಗೋದಕ್ಕೆ ಇರುವ ಕಾರಣಗಳು ಏನು? ಅಧ್ಯಕ್ಷರೇ, ಉತ್ತರಗಳು. ಸಾಲಗಾರರು ಮನೆಗೆ ಬರ್ತಾರೆ ಅಂದಾಗ, ಹೆಂಡತಿ ಕಿರಿಕಿರಿ, ಮನೆಗೆ ಹೋಗಿ ಏನ್ ಮಾಡೋದಿದೆ ಅಂತ ಫ್ರೆಂಡ್ಸ್ ಸಿಕ್ಕಿ ಆಚೆ ಹೋದಾಗ. ಈ 4ರಲ್ಲಿ ನೀವು ಯಾವುದನ್ನ ಆಯ್ಕೆ ಮಾಡ್ತೀರಾ? ಸೆಕೆಂಡ್ ಒನ್ ಮೇಡಮ್, ಹೆಂಡತಿ ಕಿರಿಕಿರಿ ತಮಾಷೆ. ಸಂಗೀತ ಮತ್ತು ಪ್ರತಾಪ್ ಅವ್ರು ಸೆಲೆಕ್ಟ್ ಮಾಡಿರೋದು ಹೆಂಡತಿ ಕಿರಿಕಿರಿ. ಪಕ್ಕ ಅಲ್ಲ, ಯಾವುದು? 4ನೇ ಉತ್ತರ ಚೇಂಜ್ ಮಾಡ್ಬಿಟ್ರಾ? ಫ್ರೆಂಡ್ಸ್ ಸಿಕ್ಕಿ Friends ಆಚೆ ಸಿಕ್ಕಿ ಆಚೆ ಹೋದಾಗ. ಇದನ್ನ ಲಾಕ್ ಮಾಡ್ಬೋದಾ? ಶೋರ್. ಸುಷ್ಮಾ ಮತ್ತು ರಾಕೇಶ್ ದಂಪತಿ, ನಿಮ್ಮ ಉತ್ತರ ಏನು? ಹೆಂಡತಿ ಕಿರಿಕಿರಿ. ಎರಡನೇದು ಮೇಡಮ್. 2ನೇದು ಹೆಂಡತಿ ಕಿರಿಕಿರಿ. ಕಿರಿಕಿರಿ ಲಾಕ್ ಮಾಡ್ತಾ ಇದೀವಿ. ಓಕೆ, ಸುಜಾತ ಮತ್ತು ನಾಗೇಶ್ ದಂಪತಿ, ಹೆಂಡತಿ ಕಿರಿಕಿರಿ. ನಿಮ್ದು ಅದೇ ಉತ್ತರ, ಹೆಂಡತಿ ಹೌದು. ಕಿರಿಕಿರಿ. ಯಾಕಂದ್ರೆ ಎಲ್ಲಿದ್ದೀರಿ, ಎಷ್ಟೊತ್ತು ಬರ್ತೀರಿ, ಯಾವಾಗ ಬರ್ತೀರಿ, ರಸ್ತೆಯಲ್ಲಿ ಬರ್ತಾ ಇದ್ರು ಈಗ ಬರ್ತಾ ಇದ್ದೀನಿ. ಮೇಡಮ್ ಅವರೇ, ಅವ್ರ ಬಗ್ಗೆ ಏನ್ ಅನುಮಾನ? 27 ವರ್ಷ ಆದ್ಮೇಲೂ ಏನ್ ಅನುಮಾನ? ಡೌಟ್ ಏನಿಲ್ಲ, ಅವರು ಜನದ್ದೇ ಹೇಳ್ತಾರೆ. ನಾನು ಅವ್ರ ಕಾಳಜಿ ಮೇಲೆ ಫೋನ್ ಮಾಡ್ತೀನಿ. ಯಾಕಂದ್ರೆ ಎಷ್ಟೊತ್ತಿಗೆ ಹೋದ್ರು ಆಮೇಲೆ ಅವ್ರು ನನ್ ಬಿಟ್ಟು ಎಲ್ಲಿ ಹೋಗಿಲ್ಲ. 27 ವರ್ಷ ಆಯ್ತು ಸರ್. 27 ವರ್ಷ ಆಗೈತೆ, ಕಾಳಜಿಯಿಂದ ಮಾಡ್ತವ್ರೆ, ನೀವು ಕಿರಿಕಿರಿ ಅಂತಿರಲ್ಲ ಸರ್. ಅಲ್ಲ ಸರ್, ಸಾಮಾನ್ಯ ಜನದ್ದೆಲ್ಲ ಕಂಪೇರ್ ಮಾಡಿದ್ರೆ ಹೆಂಡತಿ ಕಿರಿಕಿರಿ. ನಮ್ ಫ್ಯಾಮಿಲಿಯಲ್ಲಿ ಹಾಗಿಲ್ಲ. ಯಾಕಂದ್ರೆ ನಾವು ಪ್ರೀತಿಯಿಂದ ಕಿರಿಕಿರಿ ಮಾಡಿ ಫೋನ್ ಮಾಡ್ತಾರೆ. ಪ್ರೀತಿಯಿಂದ ಕಿರಿಕಿರಿ ಮಾಡಿ ಲವ್ ಮಾಡ್ತೀರಿ. ಓಕೆ, ಈಗ ನಿಮ್ಮ ಇಬ್ರು ಒಮ್ಮತದಿಂದ ಕೊಟ್ಟಿರುವಂತ ಉತ್ತರ ಹೆಂಡತಿ ಕಿರಿಕಿರಿ. ಎಷ್ಟು ಮಾತಾಡಿದ್ರು ಕಿರಿಕಿರಿ ಚೇಂಜ್ ಮಾಡ್ತಿಲ್ಲ ಅವರು. ನೋಡೋಣ, ಅದನ್ನ ಲಾಕ್ ಮಾಡ್ತಾ ಇದೀವಿ ನಾವು ಆ ಉತ್ತರನ. ಈಗ ಮುಂದಿನ ದಂಪತಿ ವನಜಾ ಅವರು ಮತ್ತು ಕರಿಯಪ್ಪ ಅವರು. ಮೇಡಮ್, ನಮ್ 4ನೇ ಫ್ರೆಂಡ್ಸ್ ಸಿಕ್ಕಿ ಆಚೆ ಹೋದಾಗ. ಫ್ರೆಂಡ್ಸ್ ಸಿಕ್ಕಿ ಆಚೆ ಹೋದಾಗ. ಓ, ಅವ್ರು ಹೇಳಿದ್ದೆ ಅವರು ಹೇಳ್ತಾ ಇದ್ದಾರೆ, ಇವ್ರು ಹೇಳಿದ್ದೆ ಇವ್ರು ಹೇಳ್ತಾ ಇದ್ದಾರೆ. ಅಧ್ಯಕ್ಷರೇ, ನಿಮ್ಮ ಸರಿಯಾದ ಉತ್ತರಗಳನ್ನ ತೋರಿಸ್ಬಿಡಿ. ನಾಲ್ಕು ತಂಡಗಳು ಕೂಡ ಹತ್ರದಿದ್ದಾರೆ. ಸಂಗೀತ ಮತ್ತು ಪ್ರತಾಪ್ ದಂಪತಿಗೆ 2ನೇ ಉತ್ತರ, ನೀವು ಕೊಟ್ಟಿರೋ ಉತ್ತರ 2ನೇ ಆಪ್ಷನ್ ಅಲ್ಲಿ ಇರೋದ್ರಿಂದ 75 ಅಂಕಗಳು. ಸುಷ್ಮಾ ದಂಪತಿಗಳಿಗೆ 100 ಅಂಕಗಳು. ಸುಜಾತ ಹಾಗೂ ನಾಗೇಶ್ ದಂಪತಿಗಳಿಗೆ 100 ಅಂಕಗಳು. ವನಜಾ ಮತ್ತು ಕರಿಯಪ್ಪ ದಂಪತಿಗೆ 75 ಅಂಕಗಳು. ಅಧ್ಯಕ್ಷರೇ, 2ನೇ ಪ್ರಶ್ನೆ ಪ್ಲೀಸ್. ಹೆಂಗಸರಿಗೆ ಏನು ಕಾಂಪ್ಲಿಮೆಂಟ್ ಕೊಟ್ರೆ ಖುಷಿ ಆಗ್ತಾರೆ? ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್. ಈಗ 4 ಉತ್ತರಗಳು ಬಂದ್ಬಿಡ್ಲಿ. ಈ ಬಣ್ಣ ನಿಮಗೆ ಹೇಳಿ ಮಾಡಿಸಿದ ಹಾಗೆ ಇದೆ. ಆಹಾ, ಈ ಡ್ರೆಸ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ನೀವೇನ್ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ತೀರಾ. ಈ ಸೀರೆ ಸರ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಎಲ್ಲ ಸ್ವಲ್ಪ ಒಂಥರ ಸೇಮ್ ಇದ್ರೂ ಕೂಡ ಒಂದಷ್ಟು ವೇರಿಯೇಷನ್ಸ್ ಇರುವಂತ ಉತ್ತರಗಳು. ಓಕೆ, ಈಗ ಸುಷ್ಮಾ ಹಾಗೂ ರಾಕೇಶ್, ನೀವು ಮೊದಲನೇ ಆಯ್ಕೆನ ಮಾಡ್ಕೋಬಹುದು. ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀರಾ. ಓಕೆ, ಹಂಗಾದ್ರೆ ನಿಮ್ಮ ಉತ್ತರ ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಓಕೆ, ಅದನ್ನ ಲಾಕ್ ಮಾಡ್ತಾ ಇದೀವಿ ನಾವು. ಈಗ ಸುಜಾತ ಮತ್ತು ನಾಗೇಶ್ ದಂಪತಿ, ನಿಮ್ಮ ಉತ್ತರ. 3ನೇ ಉತ್ತರ, ನೀವು ಏನ್ ಹಾಕೊಂಡ್ರು ಚೆನ್ನಾಗಿ ಕಾಣ್ತೀರಾ. ಬಾ ಬಾ. ಏನ್ ಹಾಕೊಂಡ್ರು ಚೆನ್ನಾಗಿ ಕಾಣ್ತೀರಾ ಅಂತ ಹೇಳಿದ್ರೆ ಹೆಣ್ಣು ಮಕ್ಳಿಗೆ ಖುಷಿ ನೀವು ಹಂಗ್ ಹೇಳ್ತೀರಾ ಸರ್? 100%.
ಓಕೆ, ವನಜಾ ಹಾಗೂ ಕರಿಯಪ್ಪ ಸರ್ ನೀವು ಏನ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೀರಾ. ಸರಿನಾ ಲಾಕ? ಸಂಗೀತ ಮತ್ತು ಪ್ರತಾಪ್ ಜೋಡಿ ಏನ್ ಹೇಳ್ತಾರೆ ನೋಡೋಣ. ನಮ್ದು ತರ್ಡೇನೆ. ನಮ್ದು ತರ್ಡ್. ನೀವ್ ಏನ್ ಹಾಕಿದ್ರು ಚೆನ್ನಾಗೇ ಕಾಣ್ತೀಯ. ಮೂರನೇದೇ ಉತ್ತರ. ಓಕೆ ಅಧ್ಯಕ್ಷರೇ, ಈಗ ನಮ್ಮ ದಂಪತಿಗಳು ಕೊಟ್ಟಿರುವಂತ ಉತ್ತರದಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಯಾವ್ದಿದೆ ಅನ್ನೋದನ್ನ ದಯವಿಟ್ಟು ತೋರಿಸ್ಬೇಕು. ಈ ಬಣ್ಣ ನಿಮಗೆ ಹೇಳಿ ಮಾಡಿಸಿದ ಹಾಗಿದೆ. ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ನೀವೇನ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತೀರಾ. ಈ ಸೀರೆ ಸರ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಅಲ್ಲ, ಮೊದಲನೇ ಉತ್ತರ ಯಾರೂ ಕೊಡ್ಲಿಲ್ಲ. ಎರಡನೇ ಆಪ್ಷನ್ ಎರಡನೇ ಕೊಟ್ಟಂತಹ ಉತ್ತರ ಕೊಟ್ಟಿದ್ದು ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ಸುಷ್ಮಾ ಹೇಳಿದ್ದು. ಮತ್ತು ರಾಕೇಶ್ ದಂಪತಿಗೆ 75 ಅಂಕಗಳು. ಮೂರು ದಂಪತಿಗಳಿಗೂ 50 ಅಂಕಗಳು ಡಿವೈಡ್ ಆಗಿದೆ. ಮುಂದಿನ ಪ್ರಶ್ನೆ ಅಧ್ಯಕ್ಷರೇ, ಟ್ರಿಪ್ ಹೋದಾಗ ಹೆಣ್ಣು ಮಕ್ಕಳು ಗಂಡಸರ ಹತ್ರ ಏನು ಕೆಲಸ ಮಾಡಿಸುತ್ತಾರೆ? ಉತ್ತರಗಳು ಅಧ್ಯಕ್ಷರೇ. ಮೊದಲನೇ ಉತ್ತರ ಲಗೇಜ್ ಹೊರಿಸೋದು, ಎರಡನೇ ಉತ್ತರ ಫೋಟೋ ತೆಗೆಸ್ಕೊಳ್ಳೋದು, ಮೂರನೇ ಉತ್ತರ ಡ್ರೈವಿಂಗ್ ಮಾಡಿಸೋದು, ನಾಲ್ಕನೇ ಉತ್ತರ ಮಕ್ಕಳನ್ನ ನೋಡ್ಕೊಳ್ಳೋದಕ್ ಬಿಡೋದು. ಸುಜಾತ ಹಾಗೂ ಸುಜಾತ ನಾಗೇಶ್ ಅವರಿಂದ ದಂಪತಿ. ಶುರು ಮಾಡೋಣ. ಮೊದಲನೇ ಉತ್ತರ ಲಗೇಜ್ ಒರೆಸೋದು. ಲಗೇಜ್ ಹೊರಿಸೋದು. ಇಷ್ಟು ವರ್ಷ ನೀವು ಲಗೇಜೇ ಹೊರಿಸಿರೋದು. ಪಾಪ ಸರ್ ನೋಡೋರು ಗೊತ್ತಾಗತ್ತೆ. ಟ್ರಿಪ್ ಹೋಗ್ಬೇಡಿ ಸರ್. ನೆಕ್ಸ್ಟ್ ದಂಪತಿ ವನಜಾ ದಂಪತಿ. ಫೋಟೋ ತೆಗೆಸ್ಕೊಳ್ಳೋದ. ಫೋಟೋ ಬಹಳ ತೆಗಿಸ್ತೀರಾ. ಫೋಟೋ ತೆಗೆಸ್ಕೊಳ್ಳೋದು ಬಹಳ ಇಷ್ಟ. ಪ್ಲೇಸ್ಗಳು ಫೋಟೋ ತೆಗಿ, ಎಲ್ಲಿ ಹೋದಲ್ಲಿ ಫೋಟೋ ತೆಗೀರಿ, ಫೋಟೋ ತೆಗೀರಿ. ಫೋಟೋ ತೆಗಿ ಅಂತಾರ ಸರ್. ನೆನಪಿಗೋಸ್ಕರ ಇರ್ತಾವ, ತೆಗೀರಿ. ಇರ್ತೀವಿ. ಮತ್ತೆ ಆ ಪ್ಲೇಸಿಗೆ ನಾವು ಈ ಕಡೆ ಬರ್ತೀವಿ, ಇಲ್ಲ ಅದು ಪ್ಲೇಸ್ ಬೇಕು. ಓಕೆ, ನಿಮ್ಮ ಆಪ್ಷನ್ ಫೋಟೋ ತೆಗೆಸ್ಕೊಳ್ಳೋದು. ಓಕೆ, ಸಂಗೀತ ಮತ್ತು ಪ್ರತಾಪ್ ದಂಪತಿ. ಫೋಟೋ ತೆಗೆಸಿಕೊಳ್ಳುವುದು. ನೀವು Photo ಫೋಟೋ ತೆಗಿಸ್ತೀರಾ ಗಂಡನ ಕೈಯಲ್ಲಿ? ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ವಿ, ಹಾ ನನ್ನ ಫೋನ್ ಸ್ವಿಚ್ ಆಫ್ ಆಗೋವರೆಗೂ ಬಿಡ್ಲಿಲ್ಲ. ಅಲ್ವಾ? ಫೋಟೋ ತೆಗಿರಿ. ಯಾಕೆ ಅಷ್ಟೆಲ್ಲ ಫೋಟೋ ಯಾಕೆ? ಫಸ್ಟ್ ನಾವು ನೋಡೋಣ, ಆಮೇಲೆ ನಾವು ಫೋಟೋ ಇಲ್ಲ ರೀ, ನಿಮಗೆ ನೆನಪಿರುತ್ತೆ. ಮೆಮೊರಿ. ಓಕೆ, ಓಕೆ, ನಿಮ್ಮ ಹತ್ರ ನೀವು ಫೋಟೋ ತೆಗೆಸ್ಕೊಳ್ಳೋದು. ಓಕೆ ಸರ್. ಆದರ್ಶ ಲವರ್ಸ್. ಫೋಟೋ ತೆಗೆಸ್ಕೊಳ್ಳುವುದು ಸರ್. ನೀವು ಅದೇನಾ? ಓಕೆ ಓಕೆ, ಹಾಗಾದ್ರೆ ಇವಾಗ ಯಾರ್ಯಾರು ಫೋಟೋ ತೆಗೆಸ್ಕೊಳ್ಳೋದು ಹೇಳಿರೋದು? ಮೂರು ದಂಪತಿ ಮೂರು ಫೋಟೋ ದಂಪತಿಗಳು ತೆಗೆಸ್ಕೊಳ್ಳೋದು, ಫೋಟೋ ತೆಗೆಸ್ಕೊಳ್ಳೋದು ಹೇಳೋರೆ. ಒಂದು ದಂಪತಿ ಲಗೇಜ್ ಹೊರಿಸೋದು. ಲಗೇಜ್ ಒರೆಸಿ ಸಾಹೇಬ್ರನ್ನ. ಇಲ್ಲ ಸರ್, ಹಾಗೆ ಓಕೆ ಅಧ್ಯಕ್ಷರೇ, ಸರಿಯಾದ ಉತ್ತರಗಳು ಯಾವ್ಯಾವುದು ಅಂತ ಆರ್ಡರ್ ಮಾಡಿ. ಫೋಟೋ ತೆಗೆಸಿಕೊಳ್ಳೋದು ಈಗಿನ ಜನರೇಷನ್ಗೆ, ಈಗಿನ ಟೈಮ್ಗೆ ಕರೆಕ್ಟ್ ಆಗಿರೋ ಉತ್ತರ ಅದು ಆಕ್ಚುಲಿ. ಸೊ ಮೂರು ತಂಡಗಳಿಗೂ 100 ಅಂಕಗಳು. ಬಡ್ರಪ್ಪ ಚಪ್ಪಾಳೆ. ಸುಜಾತ ಹಾಗೂ ನಾಗೇಶ್ ಅವರಿಗೆ 75 ಅಂಕಗಳು. ಅಧ್ಯಕ್ಷರೇ, ಕೊನೆ ಪ್ರಶ್ನೆ ದಯವಿಟ್ಟು ತೋರಿಸಿ. ಗಂಡಸರು ಖುಷಿಯಾಗಿದ್ದಾರೆ ಅಂತ ಹೇಗೆ ಗೊತ್ತಾಗತ್ತೆ?